ನಲ್ಲಿ ಮಸ್ಟ್ ವಿನ್ ಮ್ಯಾಚ್ಗಾಗಿ ಕಣಕ್ಕಿಳಿದಿದ್ದಂತ ಹೈದರಾಬಾದ್ ಹಾಗೆ ಚೆನ್ನೈ ನಡುವಿನ ರಣರೋಚಕ ಪಂದ್ಯದಲ್ಲಿ ಹೈದರಾಬಾದ್ ಗೆದ್ದು ಬೀಗಿದೆ. ಈ ಮೂಲಕ ತಾನು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದ್ರ ಜೊತೆಗೆ ಗುಜರಾತ್ ತಂಡಕ್ಕೂ ಕೂಡ ಅಧಿಕೃತವಾಗಿ ಪ್ಲೇ ಆಫ್ ಟಿಕೆಟ್ ಸಿಕ್ಕಿದೆ. ಡೂ ಆರ್ ಡೈ ಮ್ಯಾಚ್ನಲ್ಲಿ ಅಷ್ಟಕ್ಕೂ ಚೆನ್ನೈ ತಂಡ ಎಡವಿದ್ದೆಲ್ಲಿ? ಧೋನಿ ಮುಂದೆಯೇ ಸೋತ ಸಿಎಸ್ಕೆ ಜರ್ನಿ ಎಂಡ್ ಆಯ್ತಾ? ಚೆನ್ನೈ ಸೋಲಿಸಿ ವಿಜಲ್ ಹಾಕಿ ಮನೆಗೆ ಹೋಗಿ ಎಂದಿದ್ದೇಕೆ ಇಶಾನ್ ಕಿಶನ್? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಹೈದರಾಬಾದ್ ಗೆಲ್ಲೋ ಮೂಲಕ ಪ್ಲೇ ಆಫ್ ರೇಸ್ನಲ್ಲಿ 3 ತಂಡಗಳಿಗೆ ಟಿಕೆಟ್ ಸಿಕ್ಕಂತಾಗಿದೆ. ಆಲ್ರೆಡಿ RCB ನಂಬರ್ 1 ಪ್ಲೇಸ್ ನಲ್ಲಿದ್ದು ಗುಜರಾತ್ ಕೂಡ ಟಾಪ್ 3 ನಲ್ಲಿದೆ. ಸೋಮವಾರ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಂತ ಚೆನ್ನೈ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಆದರೆ ನಿರೀಕ್ಷಿತ ರನ್ಸ್ ಬರದೆ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನು ಕಳ್ಕೊಂಡು 180 ರನ್ಗಳನ್ನು ಕಲೆ ಹಾಕ್ತಾರೆ. 181 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಹೈದರಾಬಾದ್ ಪರ ಇಶಾನ್ ಕಿಶನ್ ಅವರ ಅದ್ಭುತ 70 ರನ್ಗಳ ಇನ್ನಿಂಗ್ಸ್ ಇಂದಾಗಿ 19 ಓವರ್ಗಳಲ್ಲಿ 5 ವಿಕೆಟ್ಗಳ ನಷ್ಟಕ್ಕೆ 181 ರನ್ ಗಳಿಸಿ ಪಂದ್ಯವನ್ನ ಗೆದ್ದುಕೊಳ್ತಾರೆ. ಸೊ ಗೆಲ್ಲಲೇಬೇಕಾಗಿದ್ದ ಈ ಮ್ಯಾಚ್ ಅಲ್ಲಿ ಚೆನ್ನೈ ತಂಡ ತನ್ನದೇ ತಪ್ಪಿನಿಂದ ಪಂದ್ಯವನ್ನ ಸೋಲ್ಬೇಕಾಯಿತು. ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲಿಗೆ ಟಾಸ್ ಗೆದ್ರು ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂದವರು ಬಿಗ್ ಸ್ಕೋರ್ ಅನ್ನ ಕಲೆ ಹಾಕ್ಲಿಲ್ಲ. ಆಕ್ಚುಲಿ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಿದೆ ಚೆನ್ನೈ ತಂಡ. ಸೊ ಆಲ್ಮೋಸ್ಟ್ 80% ಟೀಮ್ಗಳು ಚೇಸಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾವೆ ಟಾಸ್ ಗೆದ್ದಾಗ. ಬಟ್ ಇಲ್ಲಿ ಚೆನ್ನೈ ತಂಡ ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂತಾರೆ, ಓಕೆ, ಬಟ್ ಅವರಲ್ಲಿರುವಂತ ಕಾನ್ಫಿಡೆನ್ಸ್ ಮೆಚ್ಚಬೇಕು. ಬಟ್ ಅಂದುಕೊಂಡಂತ ರನ್ಸ್ ಬರಲಿಲ್ಲ. ಆರಂಭದಲ್ಲಿ ಸಂಜು ಸ್ಯಾಮ್ಸನ್ ಹಾಗೆ ಉರ್ವಿಲ್ ಪಟೇಲ್ ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡೋ ರೀತಿಯಲ್ಲಿ ಬ್ಯಾಟಿಂಗ್ ಅನ್ನ ಆರಂಭ ಮಾಡಿದ್ರು ಕೂಡ ಅದನ್ನ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡೋಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಅವರಿಬ್ಬರನ್ನ ಹೊರತುಪಡಿಸಿ ಇನ್ಯಾರು ಕೂಡ ಅದ್ಭುತವಾದಂತಹ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಲಿಲ್ಲ. ಇನ್ನು ಡೆವಾಲ್ಡ್ ಬ್ರೇವಿಸ್ 44 ರನ್ ಗಳಿಸಿದ್ದೇ ಹೈ ಸ್ಕೋರ್ ಆಯಿತು. ಅಂದ್ರೆ ಇಂಡಿವಿಜುವಲ್ ಹೈ ಸ್ಕೋರ್ ಆಯಿತು ಚೆನ್ನೈ ಪರ. ಉಳಿದವರೆಲ್ಲರೂ ಕೂಡ ಅದಕ್ಕಿಂತ ಒಳಗೇನೆ ಔಟ್ ಆಗಿದ್ರು. ಅದೆಲ್ಲಕ್ಕಿಂತ ಜಾಸ್ತಿಯಾಗಿ ನಾಯಕ ಋತುರಾಜ್ ಗಾಯಕ್ವಾಡ್ ಹಾಗೆ ಫಿನಿಷರ್ ರೋಲ್ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಬೇಕಿದ್ದಂತ ಶಿವಮ್ ದುಬೆ ಅವರ ಸ್ಲೋ ರೇಟ್ ಇನ್ನಿಂಗ್ಸ್ ಕೂಡ ಇದಕ್ಕೆ ಒಂದು ರೀತಿಯಾಗಿ ಲೋ ಸ್ಕೋರ್ ಅನ್ನ ಕಲೆ ಹಾಕೋಕೆ ಕಾರಣ ಆಯಿತು. ಇನ್ನು ಹೈದರಾಬಾದ್ ಪರ ರೆಡ್ಡಿ ಹಾಗೆ ಹಿಂಗೆಯನ್ನ ಬಿಟ್ಟು ಉಳಿದೆಲ್ಲ ಬೌಲರ್ಗಳು ಕೂಡ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರೆ ಎಕಾನಮಿಯನ್ನ ಕಾಯ್ದುಕೊಂಡ್ರು. ಹೀಗಾಗಿ ಚೆನ್ನೈ ಬ್ಯಾಟರ್ಗಳನ್ನ ಕಟ್ಟಿ ಹಾಕೋಕೆ ಅವರಿಗೆ ಸಾಧ್ಯವಾಯಿತು. ಇನ್ನು ಟಾರ್ಗೆಟ್ ಬೆನ್ನಟ್ಟಿದಂತ ಹೈದರಾಬಾದ್ ಪರ ಆರಂಭದಲ್ಲಿ ವಿಕೆಟ್ಸ್ ಬಿದ್ದರೂ ಕೂಡ ಇಶಾನ್ ಕಿಶನ್ ಅವರ ಅದ್ಭುತ ಸ್ಪೆಲ್ ಒಂದ್ ರೀತಿಯಾಗಿ ಅವರಿಗೆ ಗೆಲ್ಲೋಕೆ ಕಾರಣ ಆಯಿತು. ಇಶಾನ್ ಕಿಶನ್ 47 ಬಾಲಲ್ಲಿ 70 ರನ್ಗಳ ಇನ್ನಿಂಗ್ಸ್ ಅನ್ನ ಆಡಿ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟುವಲ್ಲಿ ಅವರ ಪಾತ್ರ ತುಂಬಾ ದೊಡ್ಡದಿತ್ತು. ಹೀಗಾಗಿ ಇನ್ನು ಇಶಾನ್ ಕಿಶನ್ ಮ್ಯಾಚ್ ಮುಗಿದ ಮೇಲೆ ಒಂದು ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದೇನಂದ್ರೆ ವಿಜಲ್ ಹೊಡೆದು ಕೈಯಲ್ಲಿ ಮನೆಯ ಸಿಂಬಲ್ ಅನ್ನ ತೋರಿಸಿ ಮನೆಗೆ ಹೋಗಿ ಅನ್ನೋ ರೀತಿಯಲ್ಲಿ ಚೆನ್ನೈಗೆ ಟಾಂಟ್ ಕೊಡ್ತಾರೆ. ಸೊ ಇದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಬಿಗ್ ಟಾರ್ಗೆಟ್ ಅಲ್ಲದೆ ಇದ್ದಿದ್ರಿಂದ 19ನೇ ಓವರ್ನಲ್ಲಿ ಗೆಲುವನ್ನ ಸಾಧಿಸುತ್ತೆ ಹೈದರಾಬಾದ್. 200+. ಈಗಂತೂ ಈ ಬಾರಿ IPL ನಲ್ಲಿ 200+ ಟಾರ್ಗೆಟ್ ಲೆಕ್ಕಕ್ಕೆ ಇಲ್ಲ. ಅಟ್ಲೀಸ್ಟ್ ಒಂದು 220 ಕೊಟ್ರೆ ಒಂದು ಡಿಫೆಂಡ್ ಮಾಡಿಕೊಳ್ಳುವಂತ ಸ್ಕೋರ್ ಎನ್ನುವಂತಾಗಿದೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ತಂಡಗಳಿಗೆ. ಹೀಗಾಗಿ ಇನ್ ಮುಂದೆ ಏನಿದ್ರು IPL ನಲ್ಲಿ 220 ಒಂದು ರೀತಿಯಾಗಿ ಫೈಟ್ ಕೊಡುವಂತ ಟಾರ್ಗೆಟ್ ಎನ್ನೋ ರೀತಿಯಲ್ಲಿ ಈ ಸೀಸನ್ ಅಲ್ಲಿ ಸೆಟ್ ಮಾಡಿರುವಂತದ್ದು ಆಟಗಾರರು. ಹೀಗಾಗಿ 181 ಟಾರ್ಗೆಟ್ ಅನಿಸಿಲ್ಲ SRH ತಂಡಕ್ಕೆ. ಹೀಗೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎಲ್ಲಿಯೂ ಕೂಡ ಚೆನ್ನೈ ಕಡೆಯಿಂದ ದಿ ಬೆಸ್ಟ್ ಎನ್ನುವಂತ ಪರ್ಫಾರ್ಮೆನ್ಸ್ ಬರಲಿಲ್ಲ. ಆದ್ರೆ ಈ ಪಂದ್ಯದ ಸೋಲು ಚೆನ್ನೈ ಅಭಿಮಾನಿಗಳಿಗೆ ದೊಡ್ಡ ಬೇಸರ ಉಂಟು ಮಾಡಿದೆ. ಪ್ಲೇ ಆಫ್ ರೇಸ್ ಮಿಸ್ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಮಹೇಂದ್ರ ಸಿಂಗ್ ಧೋನಿ ಅವರ ಎದುರಲ್ಲೇ ತಂಡ ಸೋಲನ್ನ ಕಾಣ್ತು. ಯಾಕಂದ್ರೆ ಇಡೀ ಸೀಸನ್ ನಲ್ಲಿ ಧೋನಿ ಎಲ್ಲಿಯೂ ಕೂಡ ಮೈದಾನದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಜೊತೆಗೆ ಪಂದ್ಯದ ವೇಳೆ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಏನಿದ್ರು ಕೂಡ ಅವರು ಪ್ರಾಕ್ಟೀಸ್ ಟೈಮಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಕೊನೆಯ ಪಂದ್ಯ ಅಂದ್ರೆ ಚೆನ್ನೈಗೆ ಈ ಸೀಸನ್ ನಲ್ಲಿ ತವರಿನಲ್ಲಿ ಕೊನೆಯ ಪಂದ್ಯ ಇದ್ದಿದ್ರಿಂದ ಧೋನಿ ಕಾಣಿಸ್ಕೊಳ್ತಾರೆ ಪಂದ್ಯದ ವೇಳೆ. ಸೊ ಈ ಮ್ಯಾಚ್ ಅಲ್ಲೂ ಕೂಡ ಅವರ ಎದುರಲ್ಲೇ ತಂಡ ಸೋತಿದ್ದು ಕೆಲವರ ಬೇಸರಕ್ಕೆ ಕಾರಣವಾಗಿದೆ. ಇನ್ನು ವಿದಾಯದ ಪಂದ್ಯ ಅಂತ ಹೇಳಲಾಗ್ತಾ ಇದೆ ಧೋನಿ ಅವರಿಗೆ. ಯಾಕಂದ್ರೆ ಪಂದ್ಯ ಮುಗಿದ ಮೇಲೆ ಸೆಲ್ಫಿ ತಗೊಳ್ತಾರೆ, ಮೈದಾನದಲ್ಲಿ ಒಂದು ಸುತ್ತು ಬರ್ತಾರೆ. ಇದು ಧೋನಿಗೆ ವಿದಾಯ ಪಂದ್ಯ ಎಂದೇ ಹೇಳಲಾಗ್ತಾ ಇದೆ. ಹೀಗಿದ್ರು ಅವರ ಕಣ್ಣೆದುರೇ ಹೋಮ್ ಗ್ರೌಂಡ್ ನಲ್ಲಿ ಮ್ಯಾಚ್ ಸೋತಿದ್ದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ನಮಸ್ಕಾರ.